ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು: ಲಾರಿ ಹಾಯ್ದು ಸ್ಥಳದಲ್ಲಿಯೇ ವ್ಯಕ್ತಿ ಸಾವು. ಉತ್ತರ ಕನ್ನಡ ಜಿಲ್ಲಾ ಕಂದಾಯ ದಿನಾಚರಣೆ. ರಾಜ್ಯ ಮಟ್ಟದ ಮುಸ್ಲಿಂ ಸಮಾವೇಶ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪಿಸಲು ಮನವಿ. ವಾರ್ತೆಗಳ ವಿವರ. ಲಾರಿ ಹಾಯ್ದು ಸ್ಥಳದಲ್ಲಿಯೇ ವ್ಯಕ್ತಿ ಸಾವು. ಹಳಿಯಾಳ ರಸ್ತೆಯ 3 ನಂಬರ್ ಗೇಟ್ ಹತ್ತಿರ ಮಲಗಿದ್ದ ವ್ಯಕ್ತಿಯ ಮೇಲೆ ಟ್ರಕ್ ಹಾಯ್ದು ಮೃತಪಟ್ಟ ಘಟನೆ ಬುಧವಾರ ಬೆಳಗ್ಗೆ ನಡೆದಿದೆ. ತಮಿಳುನಾಡು ಮೂಲದ ಟ್ರಕ್ ಹಾಯ್ದ ವ್ಯಕ್ತಿ ಸ್ಥಳದಲ್ಲಿ ಮೃತಪಟ್ಟಿದ್ದು, ಅಪರಿಚಿತ ವ್ಯಕ್ತಿಯ ಅಂದಾಜು ವಯಸ್ಸು 30 ಎಂದು ಶಂಕಿಸಲಾಗಿದ್ದು, ವಿಳಾಸ ತಿಳಿದು ಬಂದಿರುವುದಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಪಘಾತಪಡಿಸಿದ ಲಾರಿ ಚಾಲಕ ತಮಿಳುನಾಡಿನ ವಿಲ್ಲಿಪುರಂ ನಿವಾಸಿ ಸುಗುಮಾರ ಸುಂದರಂ 41 ಆಗಿದ್ದು, ವಯಸ್ಸು. ಚಾಲಕ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ದಾಂಡೇಲಿ ನಗರ ಪೊಲೀಸ್ ಠಾಣೆ ಪಿಎಸ್ಐ ಕಿರಣ್ ಪಾಟೀಲ್ ಭೇಟಿ ನೀಡಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮೃತನ ವಿಳಾಸ ಪತ್ತೆಗಾಗಿ ಪೊಲೀಸರು ಪ್ರಕಟಣೆ ನೀಡಿದ್ದು, ಹೆಸರು ವಿಳಾಸ ತಿಳಿದು ಬಂದಿಲ್ಲ. ಮೃತನು ಸುಮಾರು 5.6 ಇಂಚು ಇದ್ದು, ಉದ್ದನೆ ಮುಖ, ಸಾಧಾರಣ ಮೈಕಟ್ಟು, ಬಲಗೈ ಮೇಲೆ ಎಂಎಸ್ವಿ ಅಂತ ಅಚ್ಚು ಇದ್ದು, ಗುರುತು ತಿಳಿದು ಬಂದಲ್ಲಿ ದಾಂಡೇಲಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ತಿಳಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಕಂದಾಯ ದಿನಾಚರಣೆ. ಸದಾ ಒತ್ತಡದಲ್ಲಿ ಕೆಲಸ ಮಾಡುವ ಕಂದಾಯ ಇಲಾಖಾ ಸಿಬ್ಬಂದಿಗಳಿಗೆ ದೈಹಿಕ ಮಾನಸಿಕ ಚೈತನ್ಯ ಮನರಂಜನೆ ನೀಡುವ ಸಲುವಾಗಿ ಈ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಮುಲೈ ಮುಗ್ಲನ್ ಹೇಳಿದರು. ಇವತ್ತಿನ ದಿನ ದಾಂಡೇಲಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಂದಾಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳೆಲ್ಲ ಸೇರಿದಂತೆ ಕಂದಾಯ ದಿನ ನಿಮಿತ್ತವಾಗಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಇವುಗಳನ್ನು ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಒಂದು 4-5 ಸಾರಿ ಮಾಡಿ ಮುಂದೂಡಾಗ್ತಾ ಇತ್ತು, ಬೇರೆ ಬೇರೆ ಕೆಲಸ ಹೋಗ್ತಾ ಇದ್ದಿಲ್ಲ. ಅದರಿಂದ ಇವತ್ತು ಮಾಡಿದ್ದೀವಿ. ಇದರಲ್ಲಿ ಎಲ್ಲ ಜಿಲ್ಲೆಯಲ್ಲಿರುವಂಥ ಎಲ್ಲ ಕಂದಾಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಕೆಲಸದ ಒತ್ತಡದಿಂದ ಒಂದು ದಿನದ ಇದರಲ್ಲಿ ಟೀಮ್ ಆಗಿ ಬಿಲ್ಡ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ನಡೀತೀವಿ ಸರ್. ಮತ್ತೇನಂತ ಹೇಳಿದ್ರೆ, ಇದೇ ಮೊದಲ ಬಾರಿಗೆ ಇರ್ಬೋದು ಕಂದಾಯ ಇಲಾಖೆಯಿಂದ ಒಂದು ಪಂದ್ಯಾವಳಿಗಳನ್ನು ಆಯೋಜಿಸಿದ್ದು. ಮೇ ಬಿ ಅದು ಫಸ್ಟ್ ಟೈಮ್ ಇರಬೇಕಲ್ಲ ಸರ್? ಬಹುಶಃ ಬೇರೆ ಹಿಂದೆನೂ ಆಗಿದೆ ಅಂತ ಭಾವಿಸ್ಬೇಕು. ಇಲ್ಲಿ ದಾಂಡೇಲಿಯಲ್ಲಿ ಫಸ್ಟ್ ಟೈಮ್. ಬಟ್ ಈ ಜಿಲ್ಲಾ ಮಟ್ಟದಲ್ಲಿ ಇದೇ ಮೊದಲ ಬಾರಿ ಇರಬೇಕು. ಸಬ್ ಡಿವಿಷನ್ ಲೆವೆಲಲ್ಲಿ ಹಿಂದೆ ಮಾಡಿದ್ದಾರೆ ಅಂತ ಕಾಣ್ತದೆ. ಜಿಲ್ಲಾ ಮಟ್ಟದಲ್ಲಿ ಮೊದಲ ಬಾರಿ ಅಂತ ಗೊತ್ತಿಲ್ಲ. ನಗರದ ಡಿಎಸ್ಎಫ್ಎ ಮೈದಾನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕಂದಾಯ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿರುವ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಕ್ರೀಡಾಕೂಟ ಮೇ ಮೊದಲ ವಾರದಲ್ಲಿಯೇ ನಡೆಯಬೇಕಿತ್ತು. ಕಾರಣಾಂತರಗಳಿಂದ ಮುಂದೂಡುತ್ತಾ ಬಂದಿದ್ದು ಈಗ ನಡೆಯುತ್ತಿದೆ. ಜಿಲ್ಲೆಯ ಕಂದಾಯ ಇಲಾಖೆ ಸಿಬ್ಬಂದಿಗಳಿಗೆ ಉತ್ಸಾಹದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಸಿಬ್ಬಂದಿಗಳಿಗೆ ಅನೇಕ ಕ್ರೀಡೆಯನ್ನು ಹಮ್ಮಿಕೊಂಡಿದ್ದು, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಲಿದೆ. ದಾಂಡೇಲಿ ತಾಲೂಕು ಘೋಷಣೆ ನಂತರ 12 ತಾಲೂಕಿನ 500ಕ್ಕೂ ಹೆಚ್ಚು ಕಂದಾಯ ಇಲಾಖೆ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದರು. ನಿಮ್ಮ ತಂಡಕ್ಕೆ ಬಾಯಿ ಕೊಡಲಾಗುವುದು. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕಬಡ್ಡಿ, ವಾಲಿಬಾಲ್ ಮತ್ತು ಒಳ ಕ್ರೀಡಾಂಗಣದ घूमता के अच्छे खिलाड़ी जो अंदर खेल के मैदान में प्रवेश कर रहे हैं, उनसे रिक्वेस्ट करूंगा कि कृपया खेल को खेल भावना से खेले, स्पोर्ट्समैन स्पिरिट से खेले. बहुत ही अच्छा टूर्नामेंट अभी तक चल रहा है, बहुत ही अच्छे तरीके से खेला जा रहा था, लेकिन अभी अंपायर का डिसीजन फाइनल होगा, यह सभी को मानना होगा, करना.
ಥ್ಯಾಂಕ್ ಯು ಸೊ ಮಚ್. ಈಗ ನನ್ನ ಈ ಕಲೆಯನ್ನು ಪಡೆದಿದ್ದು 2017 ಕಂದಾಯ ದಿನಾಚರಣೆ. ಅದರಲ್ಲಿ ಸೇಲ್ 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 ದಾಂಡೇಲಿಯಲ್ಲಿ ಈಗ A1 ಕೋಲ್ಕತ್ತಾ ಕಾಟನ್ ಬಜಾರ್. ಮಕ್ಕಳಿಂದ ಹಿಡಿದು ಮಹಿಳೆಯರು ಇಷ್ಟಪಡುವ ಎಲ್ಲ ಬಟ್ಟೆಗಳು ಕೈಗೆ ಎಟುಕುವ ಬೆಲೆಯಲ್ಲಿ. ಈಗ ಕೇವಲ 160 ರಿಂದ 180 ರೂಪಾಯಿ. ಕಿಡ್ಸ್ ವೇರ್ನಲ್ಲಿ ಜೀನ್ಸ್, ಸೂಟ್, ಪ್ಯಾಂಟ್, ಜಾಕೆಟ್, ಟಿ ಶರ್ಟ್. ಲೇಡೀಸ್ ವೇರ್ನಲ್ಲಿ ನೈಟಿ, ಲೆಗಿನ್ಸ್, ಚೂಡಿ ಟಾಪ್, ಜೀನ್ಸ್, ಟಿ ಶರ್ಟ್, ಬ್ಯಾಗ್, ಚಪ್ಪಲಿ, ವಿವಿಧ ಬಟ್ಟೆಗಳು ಸೇರಿದಂತೆ ಟೆಡ್ಡಿ ಬೇರ್ ಹಾಗೂ ಹಲವಾರು ನಮೂನೆಯ ಗಿಫ್ಟ್ ಐಟಂಗಳು ಅತಿ ಕಡಿಮೆ ದರದಲ್ಲಿ ಸಿಗುತ್ತವೆ. ಹಿಂದೆ ಭೇಟಿ ನೀಡಿ, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಖರೀದಿ ಖರೀದಿ ಖರೀದಿ. ಸ್ಥಳ ಟೌನ್ಶಿಪ್ ಶಿಂಪಿ ಸಮಾಜ ಕಲ್ಯಾಣ ಮಂಟಪ, ದಾಂಡೇಲಿಯಲ್ಲಿ. ಈಗ A1 ಕೋಲ್ಕತ್ತಾ ಕಾಟನ್ ಬಜಾರ್. ರಾಜ್ಯ ಮಟ್ಟದ ಮುಸ್ಲಿಂ ಸಮಾವೇಶ ಮೇ 31 ಮತ್ತು ಜೂನ್ 1ರಂದು ಮಂಗಳೂರಿನಲ್ಲಿ ನಡೆಯುವ ಮುಸ್ಲಿಂ ಸಮಾವೇಶಕ್ಕೆ ದಾಂಡೇಲಿ CITU ಘಟಕ ಬೆಂಬಲ. ಮುಸ್ಲಿಂ ಸಮುದಾಯದ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಪ್ರೇರಿತವಾದ ಷಡ್ಯಂತ್ರ ಸತ್ಯಾಸತ್ಯತೆ ಹೊರಗೆ ತರುವ ನಿಟ್ಟಿನಲ್ಲಿ CPIM ಪಕ್ಷದ ವತಿಯಿಂದ ಮೇ 31 ಮತ್ತು ಜೂನ್ 1ರಂದು ರಾಜ್ಯ ಮಟ್ಟದ ಮುಸ್ಲಿಂ ಸಮಾವೇಶ ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ ನಡೆಯಲಿದೆ ಎಂದು CITUನ ಉತ್ತರ ಕನ್ನಡ ಜಿಲ್ಲೆಯ ಕಾರ್ಯದರ್ಶಿ ಡಿ ಸ್ಯಾಮ್ಸನ್ ಹೇಳಿದರು. ನಗರದ CITU ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮಾವೇಶ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದರು. 2 ದಿನ ನಡೆಯುವ ಈ ಸಮಾವೇಶವು ಅಲ್ಪಸಂಖ್ಯಾತರನ್ನು ಭಾರತೀಯರೆಂಬುದನ್ನು ಅಲ್ಲ ಎನ್ನುವಂತಿಲ್ಲ. ಈ ನಿಟ್ಟಿನಲ್ಲಿ ಈ ಸಮಾವೇಶದಲ್ಲಿ CPIM ಪಕ್ಷದ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರು, ದಲಿತ ಮತ್ತು ಹಿರಿಯ ಬರಹಗಾರ ಭಾಗವಹಿಸಲಿದ್ದಾರೆ. ಹಳಿಯಾಳ, ದಾಂಡೇಲಿ, ಜೊಯ್ಡಾ ಸೇರಿದಂತೆ ಉತ್ತರ ಕನ್ನಡ ವತಿಯಿಂದ 30 ಜನರು ಸಮಾವೇಶಕ್ಕೆ ಬೆಂಬಲ ಸೂಚಿಸಿ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಅವರ ಹಕ್ಕುಗಳು ಮತ್ತು ಅವರ ಆಹಾರದ ಪ್ರಶ್ನೆ, ಶಿಕ್ಷಣದ ಪ್ರಶ್ನೆ ಮೇಲೆ, ಅವರ ಬದುಕು ಪ್ರಶ್ನೆಗಳ ಮೇಲೆ ನಿರಂತರವಾದಂಥ ಒಂದಲ್ಲ ಒಂದು ರೀತಿಯ ದಾಳಿಯನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನು CPM ಪಕ್ಷವನ್ನು ಗುರುತಿಸಿ ಈಗಾಗಲೇ CPM ಪಕ್ಷ ಕಾರ್ಮಿಕರು, ರೈತರು, ಹಿಂದುಳಿದ ವರ್ಗದ ಸಮುದಾಯದ ಏಳಿಗೆಗಾಗಿ ಹಲವು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಈ ಥರದ ಒಂದು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಮುಸ್ಲಿಮರು ಕೂಡ ಈ ದೇಶದ ನಾಗರಿಕರು, ಅವರ ರಕ್ಷಣೆಗೆ CPM ಪಕ್ಷ ನಿಲ್ಲಬೇಕು ಅನ್ನುವಂಥ ಒಂದು ತೀರ್ಮಾನದ ಭಾಗವಾಗಿ ಇವತ್ತು ಆ ಕಾರ್ಯಕ್ರಮವನ್ನು ಮಂಗಳೂರಲ್ಲಿ ನಡೀತಾ ಇದೆ. ಈ ಮಂಗಳೂರಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಕೇರಳದ ಮಾಜಿ ಸಚಿವರು, ಆಮೇಲೆ ಈಗ ಹಾಲಿ MLAಗಳಾಗಿರುವಂಥ ಡಾಕ್ಟರ್ KT ಜಲೀಲ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅದರ ಜೊತೆಯಲ್ಲಿ ದಲಿತ ಸಂಘಟನೆಯ ಮೌಳಿ ಶಂಕರ್ ಅವರು, K ಶರೀಫಾ ಅವರು, ಹಾಗೂ ಬಸವರಾಜ್ ಅವರು, ಹಾಗೂ K ರಾಜೀವ್ ಶೆಟ್ಟಿ ಅವರು, ಸೈಯದ್ ಮುಜೀಬು ಇಂಥ ಪ್ರಗತಿಪರ ಸಾಹಿತಿಗಳು ಕೂಡ ಭಾಗವಹಿಸ್ತಾರೆ. ಇದು ಕೇವಲ ಮುಸ್ಲಿಮರ ಸಮಾವೇಶ ಜೊತೆಯಲ್ಲಿನೇ ಎಲ್ಲ ಜಾತ್ಯತೀತವಾದಂಥ ಮನಸ್ಥಿತಿಗಳು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ದಲಿತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಕ್ರಮಣಕಾರಿಗಳು ನೀತಿ ಇವತ್ತು ಕೇಂದ್ರ ಸರ್ಕಾರ ಮಾಡ್ತೀವಿ. ಸರ್ಕಾರಗಳು ನಾವು ನೋಡ್ತೇವೆ, ಎಲ್ಲಿ ಇದಕ್ಕೆ ಎಲೆಕ್ಷನ್ಗೆ 1 ವರ್ಷನೋ 6 ತಿಂಗಳ ಕಾಲ ಅವ್ರು ಒಂದೊಂದು ಹೊಸ ನೀತಿ ಬರ್ತಾರೆ. ಹಿಜಾಬ್ ಏನಿದೆ ಇದು ಹಿಂದೂಗಳು, ಮುಸ್ಲಿಮರು ಎಲ್ಲರೂ ಅದನ್ನು ಹಾಕೊಳ್ತಾರೆ. ಉತ್ತರ ಭಾರತದಲ್ಲಿ ಎಲ್ಲರೂ ಅಥವಾ ನಮ್ಮ ಹಿಂದೂ ಸಮಾಜದಲ್ಲೂ ಬಹುಶಃ ಅದನ್ನು ಇದು ಒಂದು ಗೌರವಪೂರ್ವಕವಾಗಿ ಇರುವಂಥದ್ದು. ನಾವು ಮನೆಗೆ ಬಂದ ತಕ್ಷಣವೇ, ಹಿರಿಯರು ಬಂದ ತಕ್ಷಣ ತಲೆ ಮೇಲೆ ಸೆರಗಾಕಿನೇ ನಾವು ಅವರನ್ನು ಬರ ಮಾಡಿಕೊಳ್ಳೋದು ಅಥವಾ ಆದರೆ ಅದನ್ನು ಇವತ್ತು ಅದು ಒಂದೇ ಸಮುದಾಯ ಮಾಡ್ತಾರೆ, ಆ ಸಮುದಾಯ ಹಾಕಿ ಮಾಡುವಂಥದ್ದು ಅದನ್ನು 3-4 ದಿನ ಮಾಡ್ತಾರೆ. ಅದರ ನಂತರ ಕಾಶ್ಮೀರ್ ಫೈಲ್ ಬರೋದು, ಅದ್ರ ಬಗ್ಗೆ ಒಂದು 3-4 ದಿನ ಮಾಡ್ತಾರೆ. ಅದರ ನಂತರ ಇಲ್ಲಿ ಪಠ್ಯದಲ್ಲಿ ಇದನ್ನು ಸೇರಿಸಬೇಕು ಬೇಡ ಅಂತ ಇದು ಮಹಾಭಾರತ ಮತ್ತು ರಾಮಾಯಣ ಇವುಗಳನ್ನು ಸೇರಿಸಬೇಕು ಬೇಡ ಅಂತ ಈ ರೀತಿಯಾಗಿ ಅವರು ಪಿರಿಯಾಡಿಕಲಿ ಒಂದೊಂದು ತಂದು ಜನರ ಭಾವನೆಗಳನ್ನು ಕೆರಳಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪಿಸಲು ಮನವಿ.
ನಗರದ ಕರ್ನಾಟಕ ರಕ್ಷಣಾ ವೇದಿಕೆ ದಾಂಡೇಲಿ ತಾಲೂಕಾ ಘಟಕದ ವತಿಯಿಂದ ನಗರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಸ್ಥಾಪಿಸಲು ನಗರದ ತಹಶೀಲ್ದಾರರಿಗೆ ಮನವಿ ನೀಡಿದ್ದಾರೆ. ದಾಂಡೇಲಿಯಲ್ಲಿ ಈವರೆಗೆ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿಲ್ಲ. ಆದಷ್ಟು ಬೇಗನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಸ್ಥಾಪನೆ ಆಗಬೇಕು ಎಂದು ಮನವಿ ಮುಖಾಂತರ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ನಮಸ್ಕಾರ ವೀಕ್ಷಕರೇ, ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆಯೇ? ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತಿಲ್ಲವೇ? ದೇಹದಲ್ಲಿ ರಕ್ತದ ಹರಿವು ಕಡಿಮೆ ಇದೆಯೇ? ಪಾದಗಳ ಉದ್ದ ಹೆಚ್ಚಾಗಿದೆಯೇ? ಮಧುಮೇಹ ಹೀಗೆ ಇನ್ನು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದು ಸೋತು ಹಣ ಕೂಡ ಕಳೆದುಕೊಂಡಿದ್ದೀರಾ? ಹಾಗಾದರೆ ನಿಮಗೊಂದು ಸಿಹಿ ಸುದ್ದಿ, ಇನ್ನು ಮುಂದೆ ಹಾಗೆ ಆಗುವುದಿಲ್ಲ. ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಪಾದದ ಪ್ರತಿಫಲಿತ ಶಾಸ್ತ್ರದಿಂದ ಆರೋಗ್ಯ ಚಿಕಿತ್ಸೆ, ನರಗಳ ಮೇಲೆ ಅಕ್ಯುಪ್ರೆಷರ್ ಮಸಾಜ್ನೊಂದಿಗೆ ಸಾಂಪ್ರದಾಯಿಕ ಆಯುರ್ವೇದದಲ್ಲಿ ಆಯುರ್ವೇದ ಕಂಚಿನ ಚಿಕಿತ್ಸಾ ವಿಧಾನ ತಂತ್ರಜ್ಞಾನದ ಮೂಲಕ ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ಕೊಡಲಾಗುವುದು. ಈ ಕಂಚಿನ ಚಿಕಿತ್ಸಾ ತಂತ್ರಜ್ಞಾನದಿಂದ ನಿಮಗೆ ಅನೇಕ ಆರೋಗ್ಯಕರ ಸಮಸ್ಯೆಗಳಾದ ದೇಹದ ಹಾನಿಕಾರಕ ಘಟಕಗಳನ್ನು ಕಡಿಮೆ ಮಾಡುತ್ತದೆ, ದೇಹದಿಂದ ಪಿತ್ತರಸದ ಪ್ರಮಾಣ ಕಡಿಮೆ ಮಾಡುತ್ತದೆ, ದೇಹದಲ್ಲಿ ರಕ್ತದ ಹರಿವು ಹೆಚ್ಚಿಸುತ್ತದೆ, ಮಧುಮೇಹ, ಮೊಬೈಲ್, ಕಂಪ್ಯೂಟರ್ನಿಂದ ಬರುವಂತಹ ಕಣ್ಣುಗಳ ಆಯಾಸವನ್ನು ಕಡಿತಗೊಳಿಸುತ್ತದೆ, ಕಣ್ಣಿನ ಸ್ನಾಯುಗಳು ಚಲಿಸುವಂತೆ ಮಾಡುತ್ತದೆ, ಮೊಣಕಾಲು ನೋವು, ಹಿಮ್ಮಡಿ ನೋವು, ಬೆನ್ನು ನೋವು, ಪಿತ್ತಕೋಶ, ಬೆನ್ನು ಮೂಳೆ, ಕಿಡ್ನಿ, ಪಾದಗಳ ಊತವನ್ನು ಕಡಿಮೆ ಮಾಡುತ್ತದೆ, ನಿದ್ರಾ ಸಮಸ್ಯೆ, ಹೀಗೆ ಇನ್ನು ಹಲವಾರು ಸಮಸ್ಯೆಗಳಿಗೆ ರಾಮಬಾಣ ಎಂದೇ ಕರೆಯಬಹುದು. ಕೇವಲ 10 ನಿಮಿಷ ಚಿಕಿತ್ಸೆ ಪಡೆದರೆ ಸಾಕು, ನಿಮ್ಮ ಆರೋಗ್ಯದಲ್ಲಿ ತುಂಬಾ ಬೆಳವಣಿಗೆ ಕಾಣಬಹುದು. ಅಕ್ಯುಪ್ರೆಷರ್ ಮಾಡಿದಾಗ ಬಾಡಿ ಡಿಟಾಕ್ಸಿನ್ ಆಗಿ ಟಾಕ್ಸಿನ್ ಅಂತ ಹಾನಿಕಾರಕ ವಸ್ತುವನ್ನು ಹೊರಗೆ ಹಾಕುತ್ತದೆ. ಈ ರೀತಿಯಲ್ಲಿ 10 ನಿಮಿಷದಲ್ಲಿ ನಿಮ್ಮ ಬಾಡಿಯಿಂದ ಡಿಟಾಕ್ಸಿನ್ ಅನ್ನಂಥವನ್ನು ಹೊರಗಾಕುತ್ತೆ. मेरा नाम शाहीन खान है. मेरे पाँव में दर्द बहुत था, जलन था, नींद नहीं आ रही थी. तो कौन बोले सो है इधर गए तो आराम होता उनको. आयुष है, मैं 20 दिन से आ रही हूँ. आराम भी लग रहा है, नींद भी आ रहे, सभी आराम लग रहा. और थोड़े दिन देखना सबको है. ಹೆಸರೇನು ಮತ್ತೆ ನಿಮ್ಮ ಊರು ಯಾವುದು? ದಾಂಡೇಲಿ, ನಮ್ಮದು ಗಾಂಧಿನಗರ. ನಮ್ಮ ಹೆಸರು ಫಕೀರಪ್ಪ ಪರಮಪ್ಪ ಕೋಟಿ. ನಮಗೆ ಮಂಡೆ ನೋವು 1 ವರ್ಷದಿಂದ ನಮಗೆ ಭಾಳ ತ್ರಾಸ ಇತ್ತ. ಆಮೇಲೆ ಇಲ್ಲಿ ಬಂದಾಗ ನಮಗೆ 7 ವರ್ಷ ನಮ್ಗೆ ಆರಾಮಾಗೈತಿ. ಆಮೇಲೆ ಈಗೇನು ಇದಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಹೆಂಗೆ ಈಗ ಮಾಡಿಸಿದಾಗ ಚೆನ್ನಾಗಿದೆ ನಿಮಗೆ? ನಮ್ಗೆ ತ್ರಾಸ ಆಗಿಲ್ಲ. ನಿಮ್ಗೆ ಎಷ್ಟು ದಿನದಿಂದ ಇದು ನೋವು ಇತ್ತು? 1 ವರ್ಷದಿಂದ ಹತ್ರ ನೋವು. ಈಗ ಆರಾಮಾಗಿದೆ, ಚೆನ್ನಾಗಿ ಅನಿಸ್ತಾ ಇದೆ. ಚೆನ್ನಾಗೈತಿ, ಎಲ್ಲ ಕಾಲಿಗೆ ಡಿಪೆಂಡ್ ಆಕೈತಿ. ಮತ್ತೆ ಬಾವಲ್ಲ ಏನು. माझं नाव अनिल विष्णू पोद्दार, राहायला आहे तर केरवाड दांडेली. आता हे ते मी काय करायला लागलो, पायाला मशीन लावलेले आहे, त्याच्यामुळे मला बरं वाटायला लागलं. पायात उष्णता, झळझळ व्हायची, पाय दुखायचे, हे सगळं कमी यायला लागले. जवळजवळ 15 दिवस झाले मी आता करायला लागलो. 15-16 दिवस मला तर एकदम मस्त वाटायला लागलं. मस्त आहे मशीन, चांगली आहे. ಹಾಗಾದರೆ ಚಿಂತೆ ಏಕೆ, ತಕ್ಷಣ ಹಿಂದೆ ಭೇಟಿ ಕೊಡಿ. ಹ್ಯಾಪಿ ಫಿಟ್ ಕಂಚಿನ ತಟ್ಟೆ ಪಾದದ ಮಸಾಜ್ ಕೇಂದ್ರ. ನಮ್ಮ ವಿಳಾಸ ಕಾಮತ್ ಕಾಂಪ್ಲೆಕ್ಸ್, ಹಳೆ ನಗರಸಭೆ ಮೈದಾನದ ಹತ್ತಿರ, ಟೌನ್ಶಿಪ್, ದಾಂಡೇಲಿ. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಸಾಧನಾ ಪಿಕಳೆ, ಜೊತೆ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.